ಹಾಯ್ ಫ್ರೆಂಡ್ಸ್, ಹೇಗಿದ್ರಿ ಎಲ್ಲರೂ? ನಾನು ನಿಮ್ಮ ಯೋಗೇಶ್. ಇವತ್ತು ನಮ್ಮ ಹತ್ರ ಇದೆ ಪಿಜನ್ನ 4.2 ಲೀಟರ್ ಏರ್ ಫ್ರೈಯರ್. ಬನ್ನಿ ಅನ್ಬಾಕ್ಸ್ ಮಾಡೋಣ, ಮತ್ತು ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಕಂಪ್ಲೀಟಾಗಿ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಾವು ಈ ಏರ್ ಫ್ರೈಯರ್ನ ಏನಕ್ಕೆ ಯೂಸ್ ಮಾಡಬೇಕಂದ್ರೆ, ನಾವು ಅತಿಯಾಗಿ ಡೀಪ್ ಫ್ರೈಡ್ ಫುಡ್ನ ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ. ಅದು ಹೆಲ್ತ್ಗೆ ಒಳ್ಳೆಯದಲ್ಲ. ಇದರಲ್ಲೇ ಕೊಟ್ಟಿದ್ದಾರೆ ನೋಡಿ, ಕುಕ್ ವಿತ್ 95% ಲೆಸ್ ಆಯಿಲ್ ಅಂತ. ಇದನ್ನ ನಾವು ಎಣ್ಣೆ ಹಾಕದೆ ಇದರಲ್ಲಿ ನಾವು ಫ್ರೈ ಮಾಡ್ಬೋದು. ಅದು ಎಣ್ಣೆಯಲ್ಲಿ ಕರಿದ ರೀತಿಯೇ ಫುಡ್ ಇದರಲ್ಲಿ ಪ್ರಿಪೇರ್ ಆಗುತ್ತೆ. ಇದು ಪಿಜನ್ ಅವರ ಹೆಲ್ತಿ ಫ್ರೈ ಡಿಜಿಟಲ್ ಏರ್ ಫ್ರೈಯರ್ 1200 ವ್ಯಾಟ್ ಅಂತ ಕೊಟ್ಟಿದ್ದಾರೆ. ಮತ್ತು ಇದರ ಕೆಪಾಸಿಟಿ ಬಂದುಬಿಟ್ಟು 4.2 ಲೀಟರ್ ಕೆಪಾಸಿಟಿ ಇದರಲ್ಲಿದೆ. ಹೆಲ್ದಿಯರ್, ಫಾಸ್ಟರ್, ಕ್ರಿಸ್ಪಿಯರ್, ಟೇಸ್ಟಿಯರ್, ಕುಕ್ ವಿತ್ 95% ಲೆಸ್ ಆಯಿಲ್ ಅಂತ ಕೊಟ್ಟಿದ್ದಾರೆ. ಮತ್ತು ಈ ಬಾಕ್ಸ್ ಮೇಲೆ ಏನಿದೆ ಅಂದರೆ, ಇದರಲ್ಲಿ ಏನೇನು ಪ್ರಿಪೇರ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಫ್ರೆಂಚ್ ಫ್ರೈಸ್, ಪನ್ನೀರ್ ಟಿಕ್ಕಾ, ಸಮೋಸ, ವೆಜಿಟೇಬಲ್ ರೋಸ್ಟ್, ಪಿಜ್ಜಾನು ಇದರಲ್ಲಿ ನಾವು ಮಾಡ್ಬೋದಂತೆ. ಕಟ್ಲೆಟ್, ನಗೆಟ್ಸ್, ಕಪ್ ಕೇಕ್ಸ್ನ ಇದರಲ್ಲಿ ರೆಡಿ ಮಾಡ್ಬೋದಂತೆ. ಮತ್ತು ಬನಾನಾ ಚಿಪ್ಸ್ನ ಕೂಡ ನಾವು ಈ ಏರ್ ಫ್ರೈಯರಲ್ಲಿ ಮಾಡ್ಬೋದಂತೆ. ನಾವು ತರಿಸಿರೋದು ಪಿಜನ್ ಅವರ ಏರ್ ಫ್ರೈಯರ್. ಪಿಜನ್ ಪ್ರಾಡಕ್ಟ್ಸ್ ಅಂದರೆ ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಇರುತ್ತೆ, ಹಾಗಾಗಿ ನಾನು ಪಿಜನ್ನೇ ಸೆಲೆಕ್ಟ್ ಮಾಡಿ ತರಿಸ್ದೆ. ಈ ಬಾಕ್ಸ್ನ ಓಪನ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಯೂಸರ್ ಮ್ಯಾನ್ಯುವಲ್ ವ್ಯಾರಂಟಿ ಕಾರ್ಡ್ ಇದೆ. ಇದನ್ನ ಪಕ್ಕಕ್ಕೆ ಇಟ್ಟರೆ, ಬಾಕ್ಸ್ ಮೇಲೇ ಒಂದು ಗ್ರಿಲ್ನ ಕೊಟ್ಟಿದ್ದಾರೆ. ಇದನ್ನ ಆಮೇಲೆ ನೋಡೋಣ. ನೆಕ್ಸ್ಟು ಓಪನ್ ಮಾಡಿದರೆ ಪ್ಯಾಕಿಂಗ್ ಸೇಫ್ಟಿ ಆಗಿದೆ. ಏರ್ ಫ್ರೈಯರ್ನ ಓಪನ್ ಮಾಡೋಣ. ಈ ಬಾಕ್ಸ್ನ ಪಕ್ಕಕ್ಕೆ ಎತ್ತಿಡೋಣ. ಇದು ಪಿಜನ್ನ ಏರ್ ಫ್ರೈಯರ್. ಓಪನ್ ಮಾಡೋಣ. ಹೇಗಿದೆ ನೋಡಿ ಏರ್ ಫ್ರೈಯರ್. ಈ ಏರ್ ಫ್ರೈಯರ್ ಬಾಟಲ್ ಗ್ರೀನ್ ವಿತ್ ಕಾಪರ್ ಕಲರ್ ಎಡ್ಜಸ್ನ ಹೊಂದಿದೆ. ನೋಡೋದಕ್ಕೇನೋ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು 1 ಮೀಟರ್ ಲೆಂತ್ ಅಷ್ಟು ಕೇಬಲ್ನ ಮಾತ್ರ ಕೊಟ್ಟಿದ್ದಾರೆ. ಏರ್ ಫ್ರೈಯರ್ ನಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಇದು ಟ್ರೇ ಅನಿಸುತ್ತೆ. ಇದೆ ನೋಡಿ ಟ್ರೇ. ಇದು 4.2 ಲೀಟರ್ ಕೆಪಾಸಿಟಿ ಅಂತ ಇವರು ಹೇಳಿದ್ದಾರೆ. ಇವಾಗ ಇದನ್ನ ಆನ್ ಮಾಡಿ ನೋಡೋಣ. ಪ್ಲಗ್ ಮಾಡಿದ್ದೀನಿ, ಆನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಕಂಪ್ಲೀಟಾಗಿ ಟಚ್ ಸ್ಕ್ರೀನ್ ಡಿಸ್ಪ್ಲೇ. ಇದು ಇಲ್ಲಿ ನೋಡಿ, ಎಲ್ಲ ಇನ್ಫಾರ್ಮೇಷನ್ನು ಇದರಲ್ಲೇ ಕೊಟ್ಟಿದ್ದಾರೆ. ನಾವು ಏನು ಕುಕ್ ಮಾಡುವಾಗ ಏನನ್ನ ಸೆಲೆಕ್ಟ್ ಮಾಡಿ ನಾವು ಶುರು ಮಾಡಬೇಕು ಅಂತ ಈ ರೀತಿಯಾಗಿ ಇದೆ. ಮತ್ತು ಈ ಬಾಕ್ಸಲ್ಲಿ ಒಂದು ಗ್ರಿಲ್ ಕೊಟ್ಟಿದ್ರಲ್ವ, ಗ್ರಿಲ್. ಈ ಗ್ರಿಲ್ನ ನಾವು ಈ ಟ್ರೇನಲ್ಲಿ ಈ ಗ್ರಿಲ್ನ ಇಡಬೇಕು. ಈ ರೀತಿ ಕೊಟ್ಟಿದ್ದಾರೆ ನೋಡಿ, ಕರೆಕ್ಟಾಗಿ ಇಡೋದಕ್ಕೆ. ಇದರಲ್ಲಿ ನಾವು ಇಟ್ಟು, ಇದರಲ್ಲಿ ನಾವು ಏನು ಕುಕ್ ಮಾಡಬೇಕು ಅದನ್ನ ಇದರಲ್ಲಿ ಹಾಕಿಬಿಟ್ಟು ಟ್ರೇನ ಇನ್ಸರ್ಟ್ ಮಾಡಬೇಕು. ಡಿಸ್ಪ್ಲೇ ಆನ್ ಆಗುತ್ತೆ. ಇಲ್ಲಿ ನೋಡಿ ಆಪ್ಷನ್ ಕೊಟ್ಟಿದ್ದಾರೆ. ಫ್ರೆಂಚ್ ಫ್ರೈಸು, ಪೊಟ್ಯಾಟೊ ಟ್ವಿಸ್ಟರು, ಇದು ಸಮೋಸ ಅನಿಸುತ್ತೆ, ಇದು ವೆಜ್ಜೀಸು, ಇದು ಪಿಜ್ಜಾ, ಇದು ಮ್ಯಾಗಿ, ಕಪ್ ಕೇಕು, ಮತ್ತು ಇದು ವೆಜ್ಜೀಸ್ ಅನಿಸುತ್ತೆ. ಇದರಲ್ಲಿ ನಾವು ಮೆನುನ ಸೆಲೆಕ್ಟ್ ಮಾಡಿಕೊಂಡು ಕುಕ್ಕಿಂಗ್ನ ಸ್ಟಾರ್ಟ್ ಮಾಡೋದು. ನಾವಿವಾಗ ಇದರಲ್ಲಿ ಮಶ್ರೂಮ್ ಕಬಾಬ್ನ ಮಾಡಿ ನೋಡೋಣ. ನಾನಿವಾಗ ಇದರಲ್ಲಿ ಮಶ್ರೂಮ್ ಕಬಾಬ್ನ ಟ್ರೈ ಮಾಡ್ತೀನಿ. ಮ್ಯಾರಿನೇಟ್ ಮಾಡ್ಕೊಂಡಿರೋಂಥ ಮಶ್ರೂಮ್ ಇದೆ. ಇದನ್ನ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕಿತ್ತು. ಇವತ್ತು ಲೆಸ್ ಆಯಿಲ್ ಜೊತೆ ಏರ್ ಫ್ರೈಯರಲ್ಲಿ ಮಶ್ರೂಮ್ ಕಬಾಬ್ ಹೇಗಾಗುತ್ತೆ ಅನ್ನೋದನ್ನ ನೋಡೋಣ. ಇದಕ್ಕೆ ಜಸ್ಟ್ ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡೋಣ, ಸಾಕು. ಇವಾಗ ಮ್ಯಾರಿನೇಟ್ ಮಾಡ್ಕೊಂಡಿರೋಂಥ ಮಶ್ರೂಮ್ನ ಇದರಲ್ಲಿ ಹಾಕೋಣ ಟ್ರೇ ಮೇಲೆ. ಈ ಟ್ರೇನಲ್ಲಿ ಮ್ಯಾರಿನೇಟ್ ಮಾಡ್ಕೊಂಡಿರೋಂತಹ ಮಶ್ರೂಮ್ನ ಹಾಕಿದ್ದೀನಿ. ಇವಾಗ ಇನ್ಸರ್ಟ್ ಮಾಡೋಣ. ಡಿಸ್ಪ್ಲೇ ಆನ್ ಆಯಿತು. ಇವಾಗ ಇದನ್ನ ನಾವು ಒಂದು 10 ಮಿನಿಟ್ಸ್ಗೆ ಸೆಟ್ ಮಾಡೋಣ. 200 ಡಿಗ್ರಿ ಸೆಲ್ಸಿಯಸ್ಗೆ ನಾನೊಂದು 10 ಮಿನಿಟ್ಸ್ನ ಸೆಟ್ ಮಾಡ್ತೀನಿ. ಮತ್ತು
ನೋಡೋಣ ಮಶ್ರೂಮ್ ಕಬಾಬ್ ಹೇಗಾಗಿರುತ್ತೆ ಅಂತ. ಇದರ ರಿಸಲ್ಟ್ ನೋಡಿಬಿಟ್ಟು ಇದು ನಮಗೆ ಡೈಲಿ ಲೈಫ್ಗೆ ಯೂಸ್ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. 10 ಮಿನಿಟ್ಸ್ ಆಗಿದೆ, ನಾನು ಇವಾಗ ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡೋಣ ಮಶ್ರೂಮ್ ಕಬಾಬ್ ಆಗಿರುತ್ತೋ ಇಲ್ವೋ ಅಂತ. ಬಾಡಿ ಒಂದು ಸ್ವಲ್ಪ ಬಿಸಿಯಾಗಿದೆ, ನೋಡೋಣ ಮಶ್ರೂಮ್ ಕಬಾಬ್ ಹೇಗಾಗಿರುತ್ತೆ ಅಂತ. ಪೂರ್ತಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸ್ಪ್ರೇ ಮಾಡಿರೋದಷ್ಟೇ. ಇಲ್ಲಿ ನೋಡಿ ಮಶ್ರೂಮ್ ಕಬಾಬ್. ಫುಲ್ ಬಾಯ್ಲ್ ಆಗಿದೆ, ಕ್ರಿಸ್ಪಿಯಾಗಿ ಚೆನ್ನಾಗಾಗಿದೆ. ವಿತೌಟ್ ಆಯಿಲ್ ಅಲ್ವಾ, ಪರವಾಗಿಲ್ಲ, ಚೆನ್ನಾಗಾಗಿದೆ. ಫುಲ್ ಇದು ವಿತೌಟ್ ಆಯಿಲ್, ಬರೀ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನು ಸ್ಪ್ರೇ ಮಾಡಿರೋದು. ಅದೇ ಡೀಪ್ ಫ್ರೈ ಮಾಡಿದರೆ ಸ್ವಲ್ಪ ಟೇಸ್ಟ್ ಚೇಂಜ್ ಬರ್ತಿತ್ತು, ಆದರೆ ಅದು ಅನ್ಹೆಲ್ದಿ. ಇದು ಪೂರ್ತಿ ನಾವು ವಿತೌಟ್ ಆಯಿಲಿಂದ ಕುಕ್ ಮಾಡಿರೋದು ಬೆಟರ್ ಅನಿಸುತ್ತೆ. ನಾನು ಈ ಏರ್ ಫ್ರೈಯರ್ನ ಮಿಂತ್ರಾದಿಂದ 2800 ರೂಪಾಯಿಗೆ ಪರ್ಚೇಸ್ ಮಾಡಿದ್ದೆ. ಆ ಪ್ರೈಸ್ಗೆ ಇದು ನನಗೆ ವರ್ತ್ ಅನಿಸುತ್ತೆ. ನಿಮಗೂ ಈ ಪ್ರಾಡಕ್ಟ್ ಬೇಕನ್ಸಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಮತ್ತು ಪ್ರಾಡಕ್ಟನ್ನು ಟ್ಯಾಗ್ ಕೂಡ ಮಾಡಿದ್ದೀನಿ. ನೀವು ಅದ್ರ ಮೂಲಕ ಪರ್ಚೇಸ್ ಮಾಡ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಈ ಚಾನಲನ್ನು ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.